morning students. So previous class ಅಲ್ಲಿ ನಾವು ರಿಲೇಷನ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಟೈಪ್ಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಟೈಪ್ಸ್ ಇದೆ ಅಂತಂದ್ರೆ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಯಾವ್ದು ಬರುತ್ತೆ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಈ 4 ರಿಲೇಷನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಸೆಕೆಂಡ್ ರೀಕಾಲ್ ಮಾಡೋದಾದ್ರೆ, ಸೊ ರಿಫ್ಲೆಕ್ಸಿವ್ ಅಂತಂದ್ರೆ ಸೊ ರಿಲೇಷನ್ ಮುಂಚೆ ನಾವು ಸೆಟ್ನ ಅಬ್ಸರ್ವ್ ಮಾಡಬೇಕು. ಸೊ ಅದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ದು ರಿಫ್ಲೆಕ್ಷನ್ನ ಆರ್ಡರ್ ಪೇರ್ಸು ರಿಲೇಷನ್ ಒಳಗಿದ್ರೆ ಅದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಎ ಅಂದರೆ ಸಿಂಗಲ್ ಎಲಿಮೆಂಟ್ನ ಯೂಸ್ ಮಾಡ್ತೀವಿ. ಇನ್ ಸಿಮೆಟ್ರಿಕ್ ರಿಲೇಷನ್ ಬಂತು ಅಂದರೆ ನಾವು ಸೆಟ್ ಏನು ನೋಡೋ ಅವಶ್ಯಕತೆ ಇಲ್ಲ, ನಾವು ರಿಲೇಷನ್ಸ್ನ ಅಬ್ಸರ್ವ್ ಮಾಡಬೇಕು. ರಿಲೇಷನ್ ಒಳಗಡೆ ಪ್ರತಿಯೊಂದು ಆರ್ಡರ್ ಪೇರ್ಗೂ ರಿವರ್ಸ್ ಆರ್ಡರ್ ಇದೆಯಾ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಬಂದರೆ ಆಯಿತು. ಸೊ ಆ ರೀತಿ ಮಾಡಿದ್ರೆ ನಮ್ಗೆ ಯಾವ್ದು ಸಿಗುತ್ತೆ? ಸಿಮೆಟ್ರಿಕ್ ರಿಲೇಷನ್ ಅಂತ ಸಿಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ಸ್. ಸೊ ಯು ಹ್ಯಾವ್ ಟು ಕನ್ಸಿಡರ್ ಅಟ್ ಎ ಟೈಮ್ 3 ಆರ್ಡರ್ ಪೇರ್ಸ್. ದ ಫಸ್ಟ್ ಆರ್ಡರ್ ಪೇರ್, ಸೊ ಯಾವ ಆರ್ಡರ್ ಪೇರ್ ಅಲ್ಲಿ ಯಾವ ಎಲಿಮೆಂಟ್ ಇಂದ ಎಂಡ್ ಆಗ್ತಿದೆಯೋ ಅದೇ ಎಲಿಮೆಂಟ್ ಇಂದ ಇನ್ನೊಂದು ಆರ್ಡರ್ ಪೇರ್ ಶುರು ಆಗಬೇಕು. ನೆಕ್ಸ್ಟ್ ಇದರ ಫಸ್ಟ್ ಆರ್ಡರ್ ಪೇರ್ನ ಫಸ್ಟ್ ಎಲಿಮೆಂಟ್ ಮತ್ತೆ ಸೆಕೆಂಡ್ ಆರ್ಡರ್ ಪೇರ್ನ ಲಾಸ್ಟ್ ಎಲಿಮೆಂಟ್ನ ನಾವು ಒಂದು ಆರ್ಡರ್ ಪೇರ್ ಮಾಡಿದ್ರೆ ಬರುವಂಥ ಆರ್ಡರ್ ಪೇರು ನಮ್ಮ ರಿಲೇಷನ್ ಆಗಿರಬೇಕು. ಸೊ ಈ 3 ಕಾನ್ಸೆಪ್ಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಒಂದು ರಿಲೇಷನ್ಸ್ ಒಳಗೆ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಸೊ ಈ 3 ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಈಗ ಟೈಪ್ಸ್ ಆಫ್ ರಿಲೇಷನ್ಸ್ ಗೊತ್ತಾಯ್ತು. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋಣ. ಸೊ ಇದೆಲ್ಲ ಒಂದು ರಿಲೇಷನ್ನ ಕೊಡ್ತೀವಿ, ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ ಅಥವಾ ಟ್ರಾನ್ಸಿಟಿವ್ ಆಗಿದೆಯಾ ಅನ್ನೋದನ್ನ ನೀವೇನ್ ಮಾಡ್ಬೇಕಲ್ಲಿ ಸೊ ಐಡೆಂಟಿಫೈ. ಸೊ ಅದಕ್ಕಾದಂಥ ರಿಪೋರ್ಟ್ಸ್ಗಳನ್ನ ನೀವು ಬರೀತಾ ಹೋಗ್ಬೇಕು. ಸೊ ಈಗ ಪ್ರಾಬ್ಲಮ್ ಶುರು ಮಾಡೋಣ. ಸ್ಟೇಟ್ ಡೌನ್ ಫಸ್ಟ್ ಪ್ರಾಬ್ಲಮ್. So the question is like this: determine whether each of the following relations are reflexive, symmetric and transitive. So determine whether each of the following relations are reflexive, symmetric and transitive. So this is your question. So full stop. This is the main headline. That is, we have to, for each of the relations, we have to determine whether it is a reflexive or symmetric and transitive. Straight on the first problem. Relation, the first one, relation are in the set, A is equal to 1, 2, 3, so on, 13, 14. Defined as R is equal to x, y such that
3x minus y is equal to 0. Full stop. So this is your relation. So take down this question. Relation R in the set A is equal to 1, 2, 3 up to 14 and is defined as R is equal to x comma y such that 3x minus y is equal to 0. So this is your question. Take down this question. Now, so this is our relation. R is equal to x comma y such that 3x minus y is equal to 0 and this is our set. Now, let me solve this problem. First, let me write this is in the form of set builder. Now I am going to write in the roster form. So then we can easily identify whether it is reflexive or symmetric or transitive. So ಇದನ್ನು ನಾವು ಅನಲೈಸ್ ಮಾಡಬೇಕು ಅಂತಂದ್ರೆ ನಾವು ಇದನ್ನ ರೋಸ್ಟರ್ ಫಾರ್ಮ್ ಗೆ ಏನು ಮಾಡ್ತೀವಿ ಕನ್ವರ್ಟ್ ಮಾಡ್ತೀವಿ. ಸೊ ಈಗ ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡೋಣ. So R is equal to ಈಗ ನಮ್ಮ ರಿಲೇಷನ್ ಇದೆ 3x minus y is equal to 0 ಅಂತಿದೆ. ಈ x ಗೆ 1 ಕೊಡ್ತೀನಿ. x ಗೆ 1 ಕೊಟ್ರೆ 3 ones 3 ಆಗುತ್ತೆ. y ಗೆ ಎಷ್ಟು ಕೊಡಬೇಕು 0 ಕೊಡಬೇಕು. 0 ಹಾಕಬೇಕು ಅಂದ್ರೆ ಸೊ ಅಲ್ಲಿ 3 ಕೊಡ್ತೀವಿ. ಅಲ್ಲಿಗೆ the first order pair is satisfy is 1, 3. The relation is satisfied is 1, 3. And second one we are going to give 2, then it becomes 2, 6 and 3, 9. Next we are going to take 4 kodre 4, 4 3s are 12 ಆಗುತ್ತೆ. So 12 y ಗೆ ಎಷ್ಟು ಕೊಡ್ತೀವಿ 12 ಕೊಡ್ತೀವಿ. ಅಲ್ಲಿಗೆ 4, 12 ಆಯಿತು. ನೆಕ್ಸ್ಟ್ ನಾನು ಹಿಂಗೆ ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ 5 ಕೊಡ್ತೀನಿ. ಸೊ 5 ಕೊಡ್ಬೋದು ಬಟ್ 3 5s ಎಷ್ಟಾಗುತ್ತೆ 15 ಆಗುತ್ತೆ. ಬಟ್ ಆ 15 ಅನ್ನೋದು ಇದ್ರೊಳಗಿಲ್ಲ. ಸೊ ನಮ್ಮ ಎಂಡ್ ಆಗೋದು ಎಷ್ಟಕ್ಕೆ 14ಗೆ ಎಂಡ್ ಆಗೋದ್ರಿಂದ ಅಲ್ಲಿಗೆ 4, 12 ಲಾಸ್ಟ್ ಆಗುತ್ತೆ. ಸುಮ್ಮನೆ ಬರ್ಕೊಂಡು ಹೋಗ್ತಾ ಇರಬೇಡಿ ಅಪ್ ಟು ಇನ್ಫಿನಿಟಿ ವರೆಗೂ. ಸೊ ಅಲ್ಲಿಗೆ ಈ ಸೆಟ್ಟನ್ನ ಸ್ಯಾಟಿಸ್ಫೈ ಆಗೋವರೆಗೂ ಮಾತ್ರ ನಾವೇನು ಮಾಡಬೇಕು ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ ಇಲ್ಲಿಗೆ ನಮ್ಮ ರಿಲೇಷನ್ ಸ್ಟಾಪ್ ಆಯಿತು. ದಿಸ್ ಈಸ್ ಅವರ್ ರಿಲೇಷನ್. ರೋಸ್ಟರ್ ಫಾರ್ಮ್ ಅಲ್ಲಿ ಬರಬೇಕು. That is R is equal to 1, 3, 2, 6, 3, 9, 4, 12. So this is our relation. So ಇದೆಲ್ಲ ನಿಮ್ಗೆ ಗೊತ್ತಿದೆ ರೋಸ್ಟರ್ ಫಾರ್ಮ್ ಬರೆಯೋದಿಲ್ಲ. ಈಗ ಟೈಪ್ಸ್ ಬರೋಣ. The first one is so the roster form let ಅಂತ. The first one is reflexive ಅಂತ ಬರೋಣ. ಸೊ ಯಾವ ರೀತಿ ಬರೀಬೇಕು ಅಂತ ನೋಡ್ಕೊಂಡು ಇದೇ ರೀತಿ ಫಾಲೋ ಮಾಡಿ. ಆಯ್ತಾ? ಈಗ ಫಸ್ಟ್ ರಿಫ್ಲೆಕ್ಸಿವ್ಗೆ ಏನು ಸೆಟ್ ತಗೊಳ್ಳೋಣ. ಏನಿದೆ 1, 2, 3 so on up to 13, 14. This is your set. ರಿಫ್ಲೆಕ್ಸಿವ್ ಏನು ಹೇಳುತ್ತೆ ಸೆಟ್ ಅಲ್ಲಿ ಬರೋ ಪ್ರತಿ ಒಂದು ಎಲಿಮೆಂಟ್ ರಿಫ್ಲೆಕ್ಷನ್ ಆರ್ಡರ್ ಪೇರ್ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ 1 ಇದೆ. 1ಗೆ ರಿಫ್ಲೆಕ್ಷನ್ ಏನು 1. ಅಲ್ಲಿ 1, 1 ಇದೆಯಾ ಇಲ್ಲ. 2, 2 ಇಲ್ಲ. 3 ಯಾವುದು ಕೂಡ ಇಲ್ಲ. ಹೌದಲ್ವಾ? ಸೊ ಹಾಗಾಗಿ ನಾವೀಗ ಇಲ್ಲಿ ಏನಂತ ಬರೀಬೇಕು ಇಯರ್ ಆರ್ಡರ್ ಪೇರ್ 1, 1, 2, 2, 3, 3, 14, 14 ವರೆಗೂ ಬರೀಬೇಡಿ. ಯಾಕೆ ಅಂತಂದ್ರೆ ಇಲ್ಲಿ ಆಗಲ್ಲ ಅಂತ ತೋರಿಸೋದಕ್ಕೆ 1 ತೋರಿಸಿದ್ರೆ ಸಾಕು. ಗೊತ್ತಿದೆಯಲ್ಲ ಎಕ್ಸಾಮಿನೇಷನ್ ಕಾನ್ಸೆಪ್ಟ್. ಸೊ ಪಾಸ್ ಆಗಬೇಕು ಅಂದರೆ ಎಲ್ಲ ಸಬ್ಜೆಕ್ಟು ಪಾಸ್ ತೋರಿಸ್ಬೇಕು. ಫೇಲ್ ಅಂತ ತೋರಿಸೋದಕ್ಕೆ ಎಷ್ಟು ತೋರಿಸಿದ್ರೆ ಸಾಕು ಒಂದೇ ಒಂದು ಸಬ್ಜೆಕ್ಟ್. ಸೊ ಆ ಥರ ರಿಫ್ಲೆಕ್ಸಿವ್ ಆಗಲ್ಲ ಅನ್ನೋದು ತೋರಿಸೋದಕ್ಕೆ ಎಲ್ಲ ಆರ್ಡರ್ ಪೇರ್ನು ಬರೆಯೋಕೆ ಹೋಗ್ಬಿಡಿ. ಅಲ್ಲಿ 1, 1 ಸಾಕು. ಅಲ್ಲಿ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸರಿನಾ? ಈ ರಿಲೇಷನ್ ಒಳಗಿಲ್ಲ. ಸೊ 1 ಬಿಲಾಂಗ್ಸ್ ಟು ಎಲ್ಲಿದೆ ಎ. ಸೊ ಎ ಸೆಟ್ ಅಲ್ಲಿದೆ.
ಬಟ್ ಅದರ ರಿಫ್ಲೆಕ್ಷನ್ ರಿಲೇಷನ್ ಅಲ್ಲಿ ಇಲ್ಲ. ಸೊ ದಟ್ ಇಂಪ್ಲೈಸ್ R is not reflexive. ಮೊದಲನೇ ಬರೋದು R is not reflexive ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಅಂದಾಗ ಸೆಟ್ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ರಿಲೇಷನ್ ನೋಡೋಣ. ಮೊದಲನೇ ಆರ್ಡರ್ ಪೇರ್ ಏನಿದೆ 1,3. ಈಗ 1,3 ರಿಲೇಷನ್ ಒಳಗೆ ಇದೆಯಾ? ಇದೆ ಸರ್. ನೆಕ್ಸ್ಟ್ ಏನಿರಬೇಕು? ಸೊ 3,1 ಇರಬೇಕು. ಸೊ ವೇರ್ ಇಸ್ 3,1? ನೋ, ದೇರ್ ಇಸ್ ನೋ 3,1. ಸೊ ದೇರ್ಫೋರ್ ಇಲ್ಲಿ ಬರೆಯೋಣ. ಹಿಯರ್ 1,3 belongs to R, but 3,1 does not belongs to R. So that implies next comma 1, 3 belongs to A. 1, 3 belongs to A. So that implies R is not transitive. R is not transitive. And that. Oh, sorry. Transitive, no? Sorry. R is not symmetric. Sorry. R is not symmetric. And that. The third one is transitive relation. Transitive. Now we have to consider 3 order pairs for this. First, I am going to consider the 2 order pairs. So one is we have 1, 3 ಇದೆ. 3 ಇಂದ ಶುರುವಾಗ ಆರ್ಡರ್ ಪೇರ್, 3 ಇಂದ ಎಂಡ್ ಆಗ್ತದೆ. 3 ಇಂದ ಆರ್ಡರ್ ಶುರುವಾಗ ಆರ್ಡರ್ ಪೇರ್ ಇದೆಯಾ? ಇದೆ ಸರ್, ಇಲ್ಲಿದೆ. ಯಾವ್ದಿದೆ? ಸೊ we have 3, 9 which both are belongs to R ರಿಲೇಷನ್ ಇದೆ. ಈಗ 1, 3 ಇದೆ, 3, 9 ಇದೆ. ಯಾವ್ದಿರಬೇಕು ಸರ್? 1, 9 ಇರಬೇಕು ಅಂತ ಹೇಳ್ತಾರೆ. Is it 1, 9 is belongs to this area? No. So 1, 9 ಇಲ್ಲ. ಹಾಗಾದ್ರೆ but 1, 9 does not belongs to R. Does not belongs to R. Does not belongs to R. Come to next ಯಾವ numbers ಯೂಸ್ ಮಾಡಿದೀವಿ? 1, 3, 9 belongs to A. So that implies R is not transitive. R is not transitive. ಈ ತರ ನಾವು ಬರೀತಾ ಹೋಗ್ಬೇಕು. ಸೊ ಈ ರೀತಿ ಬರೆದು ಅವ್ರಿಗೆ ನಾವು ರಿಪೋರ್ಟ್ ಕೊಟ್ವಿ ಅಂದ್ರೆ ಸೊ ಅವರಿಗೆ ಈ ಕ್ವಶನ್ಸ್ನ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಅವರಿಗೆ ರಿಫ್ಲೆಕ್ಸಿವ್ ಚೆಕ್ ಮಾಡಿದ್ವಿ, ರಿಫ್ಲೆಕ್ಸಿವ್ 1 ಮಾರ್ಕ್ಸು, ಸಿಮೆಟ್ರಿಕ್ 1 ಮಾರ್ಕ್ಸು, ಟ್ರಾನ್ಸಿಟಿವ್ 1 ಮಾರ್ಕ್ಸು. ಸೊ ಈ ರೀತಿ ನೀವು ಅದನ್ನ ಏನು ಮಾಡಬೇಕು? ಅನಲೈಸ್ ಮಾಡಬೇಕು. ಸೊ ಅದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಬರೀತೀವಿ. ಗೊತ್ತಾಗ್ತದೆ ಎಲ್ಲಾಗುವೆ? ಸೊ ಈಗ ಸೆಟ್ ಫೈನೈಟ್ ಆಗಿದ್ರೆ, ಸೆಟ್ ಏನಾಗಿದ್ರೆ ಫೈನೈಟ್ ಆಗಿತ್ತು ಅಂತಂದ್ರೆ ನಾವು ಅದನ್ನ ಹೇಗೆ ಮಾಡ್ತೀವಿ? ಇದರ ಎಕ್ಸಾಂಪಲ್ ತಗೊಂಡು ಮಾಡ್ತೀವಿ. ಯಾಕಂದ್ರೆ ಅದನ್ನ ರೋಸ್ಟರ್ ಫಾರ್ಮಲ್ಲಿ ಬರೆದ್ಬಿಡ್ತೀವಿ. ಅವಾಗ ವಿ ಗೆಟ್ಸ್ ಫೈನೈಟ್ ನಂಬರ್ ಆಫ್ ರಿಲೇಷನ್. ಅವಾಗ ಅದನ್ನ ನೋಡಿ ನಾವು ಈಸಿಯಾಗಿ ಬರೀಬಹುದು. ಅದೇ ನಿಮ್ಮ ಸೆಟ್ ಇನ್ಫೈನೈಟ್ ಆದ್ರೆ ಅದನ್ನ ಹೇಗೆ ಬರೀಬೇಕು? ಯಾಕಂದ್ರೆ ಇನ್ಫೈನೈಟ್ ಆದಾಗ ನಾವು ರೋಸ್ಟರ್ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನ ಬರೀಬೇಕಾಗುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಆರ್ಡರ್ ಪೇರ್ಸ್ ಬರೆದು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅಷ್ಟನ್ನು ನಾವು ಬರೆಯೋಕ್ಕಾಗಲ್ಲ. ಹಾಗಾಗಿ ಅದನ್ನ ಹೇಗೆ ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ಹಾಗೆ ಅನಲೈಸ್ ಮಾಡಿ ಬರೆದ್ಬಿಡ್ತೀವಿ. ಗೊತ್ತಾಯ್ತಲ್ರಪ್ಪ? ಸೊ ಈಗ ಫೈನೈಟ್ ಸೆಟ್ಗಳ ಬಗ್ಗೆ ಫೈನೈಟ್ ಸೆಟ್ ಕೊಟ್ಟು ಅದ್ರ ಮೇಲೆ ರಿಲೇಷನ್ ಕೊಟ್ಟಿರೋ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋಣ ಮೊದಲು. ಆಮೇಲೆ ಇನ್ಫೈನೈಟ್ ಸೆಟ್ ಕೊಟ್ಟಾಗ ಅದನ್ನ ಹೇಗೆ ರಿಪೋರ್ಟ್ಸ್ ಬರೀಬೇಕು ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಗೊತ್ತಾಯ್ತಲ್ರಪ್ಪ? ಸೊ ಈ ತರ ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಟೇಕ್ ಡೌನ್ ದಿಸ್ ಪ್ರಾಬ್ಲಮ್.
Next problem, second problem. The second problem is relation or in the set N of natural number set of natural numbers defined as R is equal to x comma y such that y is equal to x plus 5. Sorry, y is equal to x plus 5 comma and x is less than 4. X is less than 4. Now they defined on set of all natural numbers. So they defined on set of all natural numbers. That relation is given as R is equal to x comma y such that y is equal to x plus 5 and x less than 4 they given. Now num set ಯಾವುದಾಗಿರುತ್ತೆ ಅಂದರೆ ನ್ಯಾಚುರಲ್ ನಂಬರ್ ಸೆಟ್ ಆಗಿರುತ್ತೆ. ನಮ್ಮ ರಿಲೇಷನ್ ಈ ರೀತಿ ಇರುತ್ತೆ, y ಏನಾಗಬೇಕು x plus 5 ಆಗಬೇಕು and x less than 4 ಅಂತ ಹೇಳ್ತಾರೆ. ಅಲ್ಲಿಗೆ ಇದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋಣ. ಅಲ್ಲಿಗೆ ಯಾವ್ದು ಬರೀತೀರಾ? ಅಲ್ಲಿಗೆ ಇದು ಸೆಟ್ ಟು ಇನ್ಫೈನೈಟ್ ಸೆಟ್ ಆಗಿರ್ಬೋದು, ಬಟ್ ಇಲ್ಲಿ x ನ ರಿಸ್ಟ್ರಿಕ್ಟ್ ಮಾಡಿದ್ದಾನೆ. ಸೊ x less than 4 ಅಂತ ಹೇಳಿದ್ದಾನೆ. ಅಲ್ಲಿಗೆ x less than 4 ಅಂದ್ರೆ we have to consider a natural number less than 4. We have to consider only 1, 2, 3. ಅಲ್ಲಿಗೆ x ಗೆ 1 ಕೊಡೋಣ. x ಗೆ 1 ಕೊಟ್ರೆ you make it 6. 1, 6. Next I am going to give 2, 7. 2, 7. Next we have 3, 8. So we have 3 order pairs. ಅಲ್ವಾ? ಸೊ ಇದು ನಮ್ಮ ರಿಲೇಷನ್ ಆಗಿದೆ. ಈಗ ರಿಫ್ಲೆಕ್ಸಿವ್ ಮಾಡಿ ಸೇಮ್ ಲಾಸ್ಟ್ ಪ್ರಾಬ್ಲಮ್ ತರ ಅಲ್ಲಿಗೆ ರಿಫ್ಲೆಕ್ಸಿವ್ ಮಾಡಕ್ಕೆ ಹೋಗ್ತೀನಿ. ರಿಫ್ಲೆಕ್ಸಿವ್. ಸೊ ದಿಸ್ ಈಸ್ ಯುವರ್ ಸೊಲ್ಯೂಷನ್. ಲೆಟ್ ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ರೋಸ್ಟರ್ ಫಾರ್ಮ್ ಬರ್ಕೊಂಡಿದ್ದೀನಿ. So reflexive find out ಮಾಡ್ತೀನಿ as usual. So set of all natural number we have 1 to infinity for all positive numbers. Positive natural numbers you know that 1, 2, 3 ಅಲ್ಲಿ 1 ತಗೊಂಡ್ರೆ ಅದು ರಿಫ್ಲೆಕ್ಷನ್ ಏನು 1 ಅಲ್ಲಿ 1, 1 ಇದೆಯಾ? ಇಲ್ಲ. ಅಲ್ಲಿಗೆ 1, 1 here 1, 1 does not belongs to R. 1 belongs to n, not a, because here we have set n. So therefore you have to take n, not a. That implies R is not reflexive. R is not reflexive. Next, symmetric ಮಾಡಿ. Symmetric. Now, as usual, here 1, 6 belongs to R. Is it? 1, 6 ಇದೆ. ಅದರ ರಿವರ್ಸ್ ಆರ್ಡರ್ ಬೇಕು.
What is the reverse order of 1 comma 6? That is 6 comma 1. Is it present in this relation? No. So therefore, but 6 comma 1 does not belongs to R. So come out to 1 comma 6 belongs to N. So that implies R is not symmetric. R is not symmetric. ಈಗ ಟ್ರಾನ್ಸಿಟಿವ್ ವಿಷಯಕ್ಕೆ ನೋಡೋಣ. ಟ್ರಾನ್ಸಿಟಿವ್ ಈಗ ಟ್ರಾನ್ಸಿಟಿವ್ ಏನಾಗುತ್ತೆ, ಅದು 1 comma 6 ಇದೆ. ಸೊ ಟ್ರಾನ್ಸಿಟಿವ್ ಏನಾಗುತ್ತೆ, ಯಾವ ಎಲಿಮೆಂಟ್ ಇಂದ ಎಂಡ್ ಆಗುತ್ತೆ ಅದರಿಂದ ಮತ್ತೆ ಶುರುವಾಗುವಂತ ಆರ್ಡರ್ ಪೇರ್ ಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ 1 comma 6 ಇದೆ, 6 ಇಂದ ಶುರುವಾಗೋ ಆರ್ಡರ್ ಪೇರ್ ಇಲ್ಲ. ಅದೇ ತರ 2 comma 7 ಇದೆ, 7 ಇಂದ ಶುರುವಾಗೋ ಆರ್ಡರ್ ಪೇರ್ ಇಲ್ಲ. 3 comma 8 ಇದೆ, 8 ಇಂದ ಶುರುವಾಗೋ ಆರ್ಡರ್ ಪೇರ್ ಇಲ್ಲ. ಹಾಗಾದ್ರೆ ಸೆಕೆಂಡ್ ಆರ್ಡರ್ ಪೇರ್ ನನಗೆ ಸಿಗ್ತಲ್ಲ. ಸೊ ಯಾವಾಗ ಸೆಕೆಂಡ್ ಆರ್ಡರ್ ಪೇರ್ ಸಿಗಲ್ವೋ, ಸೊ ಅದಕ್ಕೆ ಸೊಲ್ಯೂಷನ್ ಏನಾಗುತ್ತೆ, ಟ್ರಿವಿಯಲ್. ಅದಕ್ಕೆ ಸೊಲ್ಯೂಷನ್ ಟ್ರಿವಿಯಲ್ ಆಗಿ the answer is R is transitive ಆಗುತ್ತೆ. So don't write it is not a transitive, it becomes transitive because we don't have a second order pair of the transitive concept. So where the second order pair is lost, there it becomes automatically transitive and solution going to be trivial. All of you understand? So just write R is, don't write any description, just you write R is transitive. R is transitive because, write in the bracket, because solution is trivial. That's enough. So this is the way of writing the reports about the types of relation, that is reflexive, symmetric and transitive. All of you understand, students? Okay. Next problem ಈಗ ನೀವೇ ಮಾಡ್ಕೊಂಡು ಬರಬೇಕು. So next problem ಕೊಡ್ತೀನಿ ಇದೇ ತರ. Sorry. So take down this. So next ಇದೇ ತರ ಒಂದು ಪ್ರಾಬ್ಲಮ್ ಕೊಡ್ತೀನಿ. ಸೊ ಸಾಲ್ವ್ ಮಾಡಿ ನನ್ನ ವಾಟ್ಸಪ್ಗೆ ನೀವು ಕಳಿಸ್ಬೇಕು. ಗೊತ್ತಾಯ್ತಾ ಎಲ್ರಿಗೂ? ಸೊ ನೋಡ್ತೀನಿ ನಾನು, ಯಾರು ಸೊಲ್ಯೂಷನ್ ಕಳಿಸಲ್ವೋ ಗೊತ್ತಲ್ಲ ಪನಿಷ್ಮೆಂಟ್. ಸೊ ಇಲ್ಲಿ ಬಂದ್ಮೇಲೆ ಇರುತ್ತೆ ಪನಿಷ್ಮೆಂಟ್ಸ್ ನನಗೆ. Straight on. Next question. The relation R in the set A is equal to 1, 2, 3, 4, 5, 6. The set A is equal to 1, 2, 3, 4, 5, 6. Defined as R is equal to A comma B such that B is equal to A plus 1. Such that B is equal to A plus 1. B is equal to A plus 1. So this is your relation. You have to check whether, or determine whether
where R is reflexive, symmetric or transitive. So ಈ ಪ್ರಾಬ್ಲಮ್ನ ನೀವು ಮಾಡ್ಕೋಬೇಕು. ಸೊ ಮಾಡಿ ನನಗೆ ವಾಟ್ಸಪ್ಪಲ್ಲಿ ತೋರಿಸಿ. ಸೇಮ್ ಈಗ ಹೆಂಗೆ ಮಾಡಿದ್ವಿ ಅದೇ ಲಾಜಿಕ್ನ ಯೂಸ್ ಮಾಡಿ ಫಸ್ಟು ರೋಸ್ಟರ್ ಫಾರ್ಮಿಗೆ ಬರೀರಿ. ಬರೆದಾದ್ಮೇಲೆ ನಿಮಗೆ ನೀಟಾಗಿ ಆರ್ಡರ್ ಪೇರ್ ಕಾಣಿಸುತ್ತೆ, ಅದನ್ನು ಅನಲೈಸ್ ಮಾಡಿ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಬ್ಸರ್ವ್ ಮಾಡಿ. ಈಗ ರಿಪೋರ್ಟ್ ಹೇಗೆ ಬರೆದ್ವಿ ಆ ರೀತಿ ಗೊತ್ತಾಯ್ತಾ? ಸ್ಟೆಪ್ ನೋಟಿಸ್ಕೊ. Next question. Relation R in the set A is equal to 1, 2, 3, 4, 5, 6. 5, 6. Defined as R is equal to x comma y such that y is divisible by x. Y is divisible by x. Y is divisible by x. ಹಾಗೆ ಇದು ನಿಮ್ಮ ಎ ಸೆಟ್ 1, 2, 3, 4, 5, 6 ಇಷ್ಟು ಎಲಿಮೆಂಟ್ಸ್. ಈಗ ನಮ್ಮ ರಿಲೇಷನ್ ಪ್ರಕಾರ ಏನಂದ್ರೆ y is divisible by x ಅಂದ್ರೆ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ನ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು. ಸೊ ಈಗ ಈ ಒಂದು ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಆಯ್ತಾ? ಸರಿ, ಲೆಟ್ ಈಗ ಇಲ್ಲಿ ನೋಡಿ, ಈ ಡಿವಿಷನ್ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಾನು ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಹೋದ್ರೆ ವಿ ಗೆಟ್ ಸೋ ಮೆನಿ ಆರ್ಡರ್ ಪೇರ್ಸ್ ಬಿಕಾಸ್ ಇಸ್ ಇಟ್ 1 divides 1 ಅನ್ನೋದು 1 ಏನ್ ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಇಸ್ ಇಟ್ 1 divides 2, 1 divides 3, 1 divides 4, 1 divides 5, 1 divides 6. ಅಲ್ಲಿಗೆ ನಾವು ಯಾವ ಆರ್ಡರ್ ಪೇರ್ ಬರೀಬೇಕು? 1, 1, 1, 2, 1, 3, 1, 4, 1, 5, 1, 6 ನ ಬರೀಬೇಕು. ನೆಕ್ಸ್ಟ್ 2 ಇಂದ ಬಂತು ಅಂದ್ರೆ ಈಗ 2 ಶುರು ಮಾಡಿ. ಇಸ್ ಇಟ್ 2 divides 1? ನೋ, ಬಟ್ 2 divides 2, 2 divides 4, 2 divides 6 ಅಂತ ಆಗುತ್ತೆ. ನೆಕ್ಸ್ಟ್ 3 divides. ಸೊ ಅಲ್ಲಿಗೆ ಇದರಿಂದ 3 ಆರ್ಡರ್ ಪೇರ್, 1 ಇಂದ 6 ಆರ್ಡರ್ ಪೇರ್ ಬರುತ್ತೆ, 2 ಇಂದ 3 ಆರ್ಡರ್ ಪೇರ್ ಬರುತ್ತೆ. ಸೊ 3 ಇಂದ 2 ಆರ್ಡರ್ ಪೇರ್ ಬರುತ್ತೆ, 4 ಇಂದ 1, 5 ಇಂದ 1, 6 ಇಂದ 1 ಬರುತ್ತೆ. ಇಷ್ಟೆಲ್ಲ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಸೊ 2 ರೀತಿನೂ ಬರೀಬಹುದು, ಬಟ್ ಅದು ಸ್ವಲ್ಪ ಲೆಂತಿ ಆಗುತ್ತೆ ಅಷ್ಟೇ. ಇಲ್ಲ ಡೈರೆಕ್ಟ್ ಆಗು ಕೂಡ ನಾವೇನ್ ಮಾಡ್ಬೋದು, ಅದನ್ನ ಬರೀತಾ ಹೋಗ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಅಂದ್ರೆ ಡೈರೆಕ್ಟ್ ಆಗಿ ಹೇಗೆ ಬರೆಯೋದು ಅಂತಂದ್ರೆ, ಸೊ ಇಲ್ಲಿ ಏನ್ ರಿಸಲ್ಟ್ಸ್ ನಮ್ಮ ರಿಲೇಷನ್ಸ್ ಏನಿದೆಯೋ ಇದ್ರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ರಿಫ್ಲೆಕ್ಸಿವ್ ಆಗಿರುತ್ತಾ, ಸಿಮೆಟ್ರಿಕ್ ಆಗಿರುತ್ತಾ, ಟ್ರಾನ್ಸಿಟಿವ್ ಆಗಿರುತ್ತಾ ಅಂತ ಜನರಲ್ ಆಗಿ ಕೂಡ ನಾವು ಅದನ್ನ ಏನ್ ಮಾಡ್ಬೋದು, ಬರೀತಾ ಹೋಗ್ಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ಅದಕ್ಕೆ ಹೇಗೆ ಬರೀತೀವಿ ಅಂತ ಫಸ್ಟ್ solution.
ರಿಫ್ಲೆಕ್ಸಿವ್. ದೆರ್ ಇಸ್ ನೋ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ನೇ ನಾನು ಯೂಸ್ ಮಾಡೋದು ನೋಡಿ ಈ ರೀತಿ. ಹಿಯರ್ ಆಕ್ಚುಲಿ ರಿಫ್ಲೆಕ್ಸಿವ್ಗೆ ಏನು ಮಾಡ್ತೀವಿ, ಒಂದು ಎಲಿಮೆಂಟ್ ರಿಫ್ಲೆಕ್ಷನ್ ತಗೋತೀವಿ. ಅಲ್ಲಿಗೆ ಇಲ್ಲಿ ಯಾವ ಎಲಿಮೆಂಟ್ ಇದೆ, ಎಕ್ಸ್. ಹಾಗಾದ್ರೆ ವೈ ಜಾಗದಲ್ಲಿ ಏನಿರಬೇಕು, ಎಕ್ಸ್ ಇರಬೇಕು. ಅಲ್ಲಿ ವೈ ಜಾಗದಲ್ಲೂ ಎಕ್ಸ್ ಹಾಕಿದ್ರೆ ಅಲ್ಲಿಗೆ ಎಕ್ಸ್ ಈಸ್ ಡಿವಿಸಬಲ್ ಬೈ ಎಕ್ಸ್ ಅಂತ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತೀನಿ. ಅಲ್ಲಿಗೆ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಹಾಕಿದ್ರೆ ಅಲ್ಲಿಗೆ ಎಕ್ಸ್ ಡಿವೈಡ್ಸ್ ಎಕ್ಸ್ ಅಂತ. ಇಸ್ ಇಟ್ ಟ್ರೂ? x divides x true ಆಗುತ್ತಾ? ಅಂದ್ರೆ 1 divides 1, 2 divides 2, 3 divides 3, 4 divides 4, 5 divides 5, 6 divides 6. Is it true? Yes, it is true. So therefore here ಎಲ್ಲದಕ್ಕೂ ಸೇರಿಸಿ ಒಂದೇ ಆನ್ಸರ್ನ ಜನರಲ್ ಆಗಿ ಬರೀತೀವಿ. Here x is divisible by x. X is divisible by x. Is it true? Yes, it is true. So ಯಾವಾಗ x is divisible by x ಆಯ್ತು, that implies x comma x belongs to R. So many order pairs ಗಳು ಬರುತ್ತೆ ಅಥವಾ ಇನ್ಫೈನೈಟ್ ಆರ್ಡರ್ ಪೇರ್ಸ್ ಗಳು ಬರುತ್ತೆ ಅಂದಾಗ ನಾವು ಅದನ್ನು ಜನರಲ್ ಆಗಿ ಈ ರೀತಿ ಬರೀತೀವಿ. ಸೊ x is divisible by x ಅಂತ ಬರೀತೀವಿ. ಅಲ್ಲಿಗೆ x comma x ಏನಾಗುತ್ತೆ, belongs to R for all x belongs to A set. For all ಏನಾಗುತ್ತೆ, x belongs to A set ಅಂತ. ಸೊ ಏನಿಲ್ಲ, ಈಗ ನಾವು 1, 1, 2, 2, 3, 3, 4, 4, 5, 5, 6, 6 ಬರೆಯೋದು ಜನರಲ್ ಆಗಿ x is divisible by x ಅಂತ ಒಂದು ಲೈನ್ ಅಲ್ಲಿ ಮುಗಿಸ್ಬಿಡ್ತೀವಿ ಅಷ್ಟೇ. ಗೊತ್ತಾಯ್ತಾ ಎಲ್ರಿಗೂ? ಈಗ ನೆಕ್ಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ನ ಹೇಗೆ ಜನರಲ್ ಆಗಿ ಬರೀತೀನಿ, ಫಸ್ಟ್ ನಾವು ಅನಲೈಸ್ ಮಾಡೋದು. ಈಗ ಇಸ್ ಇಟ್ 1 divides 2? ಎಸ್ ಸರ್, 1 divides 2. 1 divides 2 ಅಂತಂದಾಗ ನಾವು ಯಾವ ಆರ್ಡರ್ ಪೇರ್ ಬರೀತೀವಿ, 1, 2 ಬರೀತೀವಿ. ಅಲ್ಲಿ 1, 2 ಬಿಲಾಂಗ್ಸ್ ಟು ಆರ್ ಆಗಿದೆ. ಈಗ ಸಿಮೆಟ್ರಿಕ್ ಪ್ರಕಾರ ಏನಾಗಿರ್ಬೇಕು, 1, 2 ಇದ್ರೆ ಏನಿರಬೇಕು, 2, 1 ಇರಬೇಕು ಅಂತ ನಾವು ಹೇಳ್ತೀವಿ. ಅಲ್ಲಿ 1, 2 ಇದೆ ಅಂದ್ರೆ 2, 1 ಇರಬೇಕು. ಹಾಗಾದ್ರೆ 1 divides 2 ಆಗಿದೆ ಅಂದ್ರೆ ಇಸ್ ಇಟ್ 2 divides 1? ನೋ, 2 ಏನು ಮಾಡಲ್ಲ, 1 ನ ಡಿವೈಡ್ ಮಾಡಲ್ಲ. ಗೊತ್ತಾಯ್ತಾ? ಅಲ್ಲಿಗೆ ಸೊ ಇದು ಆಗಲ್ಲ ಅಂತ ತೋರಿಸೋದಕ್ಕೆ ಗೊತ್ತಲ್ಲ ಏನ್ ಮಾಡಬೇಕು. ಸೊ ಯು ಹ್ಯಾವ್ ಟು ಕನ್ಸಿಡರ್ ಎಕ್ಸಾಂಪಲ್. ದಟ್ ಈಸ್ ಸಿಮೆಟ್ರಿಕ್. ಸೊ ಹಿಯರ್ ಸೊ ಆಗಲ್ಲ ಅಂತ ತೋರಿಸೋದಕ್ಕೆ ಏನು ಮಾಡ್ತೀವಿ, ಈ ಥರ ಎಕ್ಸಾಂಪಲ್ ತಗೋತೀವಿ. ದಟ್ ಈಸ್ ಹಿಯರ್ 1, 2 belongs to R, but 2, 1 does not belongs to R. So that is comma 2. So 1, 2 belongs to ಯಾವ ಸೆಟ್, A set. Here 1, 2 belongs to R, but 2, 1 does not belongs to R, because now 1, 2 ತಗೊಂಡಿದ್ದೀವಿ. Is it 1 divides 2, but 2 does not divides 1 ಅಂತ. ಗೊತ್ತಾಯ್ತು? ಏನಿಲ್ಲ, ವೆರಿ ಸಿಂಪಲ್. ಆಗುತ್ತೆ ಅನ್ನೋದನ್ನ ನಾವು ಜನರಲ್ ಆಗಿ ಬರ್ತೀವಿ, ಆಗಲ್ಲ ಅನ್ನೋದನ್ನ ಗೊತ್ತಲ್ಲ ಏನು ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀವಿ ಅಷ್ಟೇ. ಈಗ ನೆಕ್ಸ್ಟ್ ಟ್ರಾನ್ಸಿಟಿವ್ ವಿಷಯ ಬರೋಣ. ಈಗ ಟ್ರಾನ್ಸಿಟಿವ್ ಏನಿರುತ್ತೆ ಅಂತಂದ್ರೆ, ಸೊ ಯಾವ್ದ್ರಿಂದ ಎಂಡ್ ಆಗುತ್ತೆ ಅದರಿಂದ ಶುರುವಾಗ ಆರ್ಡರ್ ಪೇರ್ ಬೇಕು ಅಂತ ಹೇಳ್ತಾರೆ. ಈಗ ಡಿವೈಡ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ. ಈಗ 1 divides 2 ಅಂತ, 2 divides 4 ಅಂತ, 1 divides 2, 2 divides 4 ಅಂತ. ಅಲ್ಲಿ 1, 2 ಇದೆ, 2, 4 ಇದೆ. ಹಾಗಾದ್ರೆ 1 ಮತ್ತೆ 4ಗೆ ಕನೆಕ್ಷನ್ ಕೊಡೋದು. 1 ಮತ್ತೆ 4 ಕನೆಕ್ಷನ್ ಕೊಡಬೇಕು ಅಂದ್ರೆ ಇಸ್ ಇಟ್ 1 divides 4? ಎಸ್, 1 divides ಏನಾಗುತ್ತೆ, 4 ಆಗುತ್ತೆ. ಅಲ್ಲಿ 1, 2 ಇದು, 2, 4 ಇದ್ರೆ ಯಾವ್ದಿದ್ದೇ ಇರುತ್ತೆ, 1, 4 ಇರುತ್ತೆ. ಗೊತ್ತಾಯ್ತಾ ಎಲ್ರಿಗೂ? ಅಲ್ಲಿಗೆ ಇಲ್ಲಿ ನೋಡಿ. ಸೊ ಈಗ
ಯಾವುದೋ ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಿದೆ ಅಂತ. ಈ ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಿದೆ ಅಂದರೆ ಈ ನಂಬರ್ ಫಸ್ಟ್ ನಂಬರು ಥರ್ಡ್ ನಂಬರ್ನ ಏನು ಮಾಡಲೇಬೇಕು, ಡಿವೈಡ್ ಮಾಡಲೇಬೇಕು. ಅಲ್ಲಿಗೆ ಡಿವಿಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಸೊ ರಿಫ್ಲೆಕ್ಸಿವ್ ಆಗುತ್ತೆ, ನೆಕ್ಸ್ಟು ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಯಾವುದಾಗಲ್ಲ, ಸಿಮೆಟ್ರಿಕ್ ಆಗಲ್ಲ. ಗೊತ್ತಾಯ್ತಾ ಎಲ್ರಿಗೂ? ಅಲ್ಲಿಗೆ ಇದು ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಆಗೋದ್ರಿಂದ ನಾವು ಅದನ್ನು ಜನರಲ್ ಆಗಿ ಬರೀತೀವಿ. ಅಲ್ಲಿಗೆ ಇಯರ್ ಈ ರೀತಿ ಬರೀತೀವಿ. ಇಯರ್ ಎಕ್ಸ್ ಇಯರ್ ಎಕ್ಸ್ ಡಿವೈಡ್ಸ್ ವೈ ಅಂತಂದ್ರೆ ಎಕ್ಸ್ ಡಿವೈಡ್ಸ್ ವೈ, y divides z. Here x divides y, y divides z. So that implies x divides y andre x comma y divides z antandre y comma z belongs to R. Then x divides y agide, y divides z agide andre ಅಲ್ಲಿಗೆ x, y ಇದೆ, y, z belongs to R ಆಗಿದೆ. Then x divides y divides z. Then x divides z ಆಗುತ್ತೆ. ಅಲ್ಲಿಗೆ x divides y ಆಗಿ y divides z ಆದ್ರೆ then x divides ಏನಾಗುತ್ತೆ, z ಆಗುತ್ತೆ. That implies x, z also belongs to R. X, z also belongs to R ಆಗುತ್ತೆ. Therefore, R is transitive ಆಗುತ್ತೆ. So therefore, R is transitive. R is ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಬಿಕಾಸ್ ಸೊ ಡಿವಿಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಯಾವುದೋ ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡಿದ್ದು, ಆ ನಂಬರ್ನ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತಿದೆ ಅಂದರೆ ಮೊದಲನೇ ನಂಬರು ಲಾಸ್ಟ್ ನಂಬರ್ನ ಏನು ಮಾಡಲೇಬೇಕು, ಅದು ಡಿವೈಡ್ ಮಾಡಲೇಬೇಕು. ಹಾಗಾಗಿ ಡಿವಿಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ನಾಟ್ ಸಿಮೆಟ್ರಿಕ್. ಸೊ ಕೇಳ್ತಾರೆ ರಿಲೇಷನ್, ಸೊ ದ ಡಿವಿಷನ್ ರಿಲೇಷನ್ ಈಸ್, ಸೊ ಇದರ ಕಾಂಪಿಟೇಟಿವ್ ಆಗಿ ಕೇಳ್ಬೋದು. ಡಿವಿಷನ್ ಅನ್ನುವಂಥ ಒಂದು ರಿಲೇಷನ್ನು ಸೊ ಏನೇನು ಆಗಿರುತ್ತೆ ಅಂತ ಕೇಳಿದ್ರೆ ಇಟ್ ಬಿಕಮ್ಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಬಟ್ ನಾಟ್ ಸಿಮೆಟ್ರಿಕ್. ಇದು ನಿಮ್ಗೆ ಗೊತ್ತಿರಲಿ. ಗೊತ್ತಾಯ್ತಲ್ವ? ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೊ ತಗೊಳ್ಳಿ. Next problem. So relation R, in the set A, in the set Z of all integers
So defined as R is equal to x comma y such that x minus y is an integer. X minus y is an integer. ನೋಡಿ, set of all integers ಅಂತ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ set of all integers ಅಂತಂದ್ರೆ is it finite or infinite? So it becomes ಏನಾಗುತ್ತೆ, infinite set ಆಗುತ್ತೆ. ಅಲ್ಲಿಗೆ infinite set ಮೇಲೆ ನಮ್ಮ ರಿಲೇಷನ್ ಇದೆ. ಸೊ ಏನ್ ಮಾಡಬೇಕು ಅಂತಂದ್ರೆ ಈ ಎರಡೂ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ಎರಡೂ ನಂಬರ್ಸ್ ಇಂಟೀಜರ್ ಆಗಿರುತ್ತೆ. ಆ ಎರಡೂ ಇಂಟೀಜರ್ನು ಮೈನಸ್ ಮಾಡಿದಾಗ ಬರುವಂತ ನಂಬರ್ ಏನಾಗಿರಬೇಕು, ಇಂಟೀಜರ್ ಆಗಬೇಕು. ನಮ್ಮ ರಿಲೇಷನ್ ಇದೆ. ಹಾಗಾದ್ರೆ ಈ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಈ ಮೂರನ್ನು ನಾವೇನ್ ಮಾಡ್ಬೇಕು, ಈಗ ಅನಲೈಸ್ ಮಾಡಬೇಕು. ಅಲ್ಲಿ ಇದೊಂದು ಇನ್ಫೈನೈಟ್ ಸೆಟ್ ಮೇಲೆ ಇದೆ ಈ ರಿಲೇಷನ್. ಅಲ್ಲಿ ನಾವೇನ್ ಮಾಡ್ತೀವಿ, ಈಗ ಜನರಲ್ ಆಗಿ ಮಾಡ್ತೀವಿ. ಸೊ ಜನರಲ್ ಆಗಿ ಏನ್ ಮಾಡ್ತೀವಿ, ಇದನ್ನ ಅನಲೈಸ್ ಮಾಡ್ತೀವಿ. ಈಗ ನಾವು ಜನರಲ್ ಆಗಿ ರಿಪೋರ್ಟ್ ಬರೆಯೋದಕ್ಕೆ ಮುಂಚೆ ಫಸ್ಟ್ ನಾವೇನ್ ಮಾಡಬೇಕು, ಆಗೋವಂಥದ್ದು ಆಗದೆ ಇರೋವಂಥದ್ದನ್ನ ಫಸ್ಟ್ ನಾವೇನ್ ಮಾಡಬೇಕು, ಅನಲೈಸ್ ಮಾಡ್ಬಿಡ್ಬೇಕು. ಸೊ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ, ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿದಾಗ ನಾವೇನ್ ಮಾಡಬೇಕು, ಆಗುತ್ತೆ ಅನ್ನೋ ಪಕ್ಷದಲ್ಲಿ ಜನರಲ್ ಆಗಿ ಬರೀತೀವಿ. ಆಗಲ್ಲ ಅಂತ ನಾವು ಯಾವುದೋ ಒಂದು ಎಕ್ಸಾಂಪಲ್ನ ನೋಟ್ ಮಾಡ್ಕೊಂಡಿರ್ತೀವಿ, ಅದನ್ನ ಅಲ್ಲಿಗೆ ಹಾಕ್ಬಿಟ್ರೆ ಮುಗೀತು. ಗೊತ್ತಾಯ್ತಾ? ಈಗ ನೋಡಿ, ಜನರಲ್ ಆಗಿ ಅನಲೈಸ್ ಮಾಡೋದು. ಈಗ ಎರಡು ಇಂಟೀಜರ್ ತಗೋತೀರಾ, ಮೈನಸ್ ಮಾಡ್ತೀರಾ. ಎರಡು ಇಂಟೀಜರ್ನ ಮೈನಸ್ ಮಾಡುವಾಗ ಬರುವಂತ ರಿಸಲ್ಟ್ ಏನಾಗಿರುತ್ತೆ, ಇಂಟೀಜರ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಎಲ್ಲಾ ಆರ್ಡರ್ ಪೇರ್ಸ್ ನಾವು ಬರೀತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಅನ್ ಇನ್ಫೈನೈಟ್ ಆರ್ಡರ್. ಇನ್ಫೈನೈಟ್ ನಂಬರ್ ಆಫ್ ಆರ್ಡರ್ ಪೇರ್ಸ್ ಅದ್ರ ಒಳಗಡೆ ಇರುತ್ತೆ. ಬಟ್ ಎಲ್ಲಾನು ಬರೆದು ನಾವು ತೋರ್ಸಕ್ಕಾಗಲ್ಲ, ಹೌದಲ್ಲ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈಗ ಜನರಲ್ ಆಗಿ ಬರೀತಾ ಹೋಗ್ತೀವಿ. ಸೊ ಮೊದಲನೇ ಕಂಡೀಷನ್ ಏನು, ರಿಫ್ಲೆಕ್ಸಿವ್. R is equal to x comma y such that x minus y is an integer. X minus y is an integer. ಅಲ್ಲಿಗೆ ಇದನ್ನ ನಾವು ನಮ್ಮ ರಿಲೇಷನ್ ಅಲ್ಲಿಗೆ ಇದನ್ನ ನಾವು ಟಾರ್ಗೆಟ್ ಮಾಡ್ಕೋಬೇಕು. ಈಗ ಜನರಲ್ ಆಗಿ ಬರೀಬೇಕಾದ್ರೆ ಗೊತ್ತಾಯ್ತಾ? ಈಗ ನೋಡಿ, ಮೊದಲನೇ ಬರೀತೀನಿ, ಲೆಟ್ ಅಂತ ಶುರು ಮಾಡಿ. ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋಕ್ಕಲ್ಲ, ಹೀಗೆ ಫಸ್ಟ್ ಒನ್ ಯಾವುದು, ರಿಫ್ಲೆಕ್ಸಿವ್. ಫಸ್ಟ್ ಒನ್ ಯಾವುದು, ರಿಫ್ಲೆಕ್ಸಿವ್. ನೋಡಿ, ರಿಫ್ಲೆಕ್ಸಿವ್ ಬರೀಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಯರ್ ಎಕ್ಸ್ ಮೈನಸ್ ತಗೋತೀವಿ. ಈಗ ರಿಫ್ಲೆಕ್ಸಿವ್ ಅಂದಾಗ ಏನ್ ಎಕ್ಸ್ ಇರುತ್ತೋ ಅದ್ರ ರಿಫ್ಲೆಕ್ಷನ್ ತಗೋತೀವಿ. ಅಲ್ಲಿಗೆ ವೈ ಜಾಗಕ್ಕೆ ಏನ್ ಮಾಡ್ತೀವಿ, ಎಕ್ಸ್ ನ ಹಾಕ್ತೀವಿ. ಅಲ್ಲಿಗೆ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಅಲ್ಲಿಗೆ ಎಕ್ಸ್ ಮೈನಸ್ ಎಕ್ಸ್ ಇದರ ರಿಫ್ಲೆಕ್ಷನ್ ಆಗ್ತದೆ ಮಧ್ಯ. ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬರುತ್ತೆ, ಬರೀತೀವಿ. ಆನ್ಸರ್ ಏನ್ ಬರುತ್ತೆ, ಝೀರೋ ಬಂತು. ಇಸ್ ಇಟ್ ಝೀರೋ ಬಿಲಾಂಗ್ಸ್ ಟು ಝೆಡ್? ಎಸ್. ಯಾಕಂದ್ರೆ ಝೀರೋ ಅನ್ನೋದು ಇಂಟೀಜರ್, ಹೌದು ಇಂಟೀಜರ್. ಹಾಗಾದ್ರೆ ಈ ಎಕ್ಸ್ ಜಾಗಕ್ಕೆ ನೀವು ಯಾವುದೇ ನಂಬರ್ ತಗೊಂಡು ಅದೇ ನಂಬರ್ನ ಇಲ್ಲೂ ಹಾಕ್ತೀರಾ, ಮೈನಸ್ ಮಾಡಿದಾಗ ಆನ್ಸರ್ ಏನ್ ಬಂದೇ ಬರುತ್ತೆ, ಝೀರೋ. ಬಿಕಾಸ್ 1 minus 1 0, 2 minus 2 0, 3 minus 3 0, 4 minus 4 0, 1 comma 1, 2 comma 2, 3 comma 3, 4 comma 4 ಎಲ್ಲಾನು ನಿಮ್ಮ ರಿಲೇಷನ್ ಒಳಗೆ ಬಂದ್ಬಿಡುತ್ತೆ. ಹಾಗಾಗಿ x minus x is equal to 0, which is belongs to Z. So that implies ಅಲ್ಲಿಗೆ ಯಾವಾಗ ಇದು ಬಿಲಾಂಗ್ಸ್ ಟು Z ಆಯಿತು, ಇವೆರಡೂ ನಂಬರ್ನು ಮೈನಸ್ ಮಾಡಿದಾಗ ಅದಕ್ಕೆ ಇಂಟೀಜರ್ ಬಂದಂಗಾಯಿತು. ಅಲ್ಲಿಗೆ ದಟ್ ಇಂಪ್ಲೈಸ್ x, x belongs to R ಅಂತ. For all x belongs to its set Z. So
ಈ ರೀತಿ ಜನರಲ್ ಆಗಿ ಬರೀತೀವಿ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್, ದಟ್ ಇಂಪ್ಲೈಸ್ ಆರ್ ಇಸ್ ಏನಾಯ್ತು, ರಿಫ್ಲೆಕ್ಸಿವ್. ಆರ್ ಬಿಕಮ್ಸ್ ವಾಟ್, ರಿಫ್ಲೆಕ್ಸಿವ್ ಅಂತ. Now I'm going to write symmetric. Symmetric ಬರುತ್ತೆ. First, if x, y belongs to R, ಅಂದ್ರೆ x, y ಒಂದು ಆರ್ಡರ್ ಪೇರ್ ರಿಲೇಷನ್ ಒಳಗಿದೆ ಅಂತ. ಈ ಆರ್ಡರ್ ಪೇರ್ ರಿಲೇಷನ್ ಒಳಗಿದೆ ಅಂದ್ಮೇಲೆ ದಟ್ ಇಂಪ್ಲೈಸ್, ಅದು ರಿಲೇಷನ್ ಒಳಗೆ ಇರಬೇಕು. ದಟ್ ಇಂಪ್ಲೈಸ್ x minus y is equal to some constant ಬರಲೇಬೇಕು ಅಲ್ವಾ? x ಇಂದ y ನ ಮೈನಸ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ ಏನಾಗಿರ್ಬೇಕು ಅಂದ್ರೆ ವಿಚ್ ಬಿಲಾಂಗ್ಸ್ ಟು z ಆಗಿರಬೇಕು. ಹೌದಲ್ವಾ? ಅಲ್ಲಿಗೆ x, y belongs, if x, y belongs to R ಅಂದ್ರೆ that implies, ಈ ಆರ್ಡರ್ ಪೇರ್ ರಿಲೇಷನ್ ಆಗಿದೆ ಅಂತಂದ್ರೆ ಇವೆರಡನ್ನು ಇದರಿಂದ ಇದನ್ನ ಮೈನಸ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ ಏನಾಗಿರ್ಲೇಬೇಕು, ಇಂಟೀಜರ್ ಆಗಲೇಬೇಕು. ಅದಕ್ಕೆ ಅದನ್ನು ಈಗ x minus y is equal to z, k belongs to z. So that implies ಈಗ ಇಲ್ಲೇ ಬರೋಣ, ಇದನ್ನು ರಿವರ್ಸ್ ಮಾಡ್ತೀವಿ. ಅಲ್ಲಿಗೆ ನಾವು what it becomes, y minus x. ಯಾಕಂದ್ರೆ ಸಿಮೆಟ್ರಿಕ್ ರಿವರ್ಸ್ ತಾನೇ ಬೇಕಾಗಿರೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ x ಮೈನಸ್ y ಇತ್ತು, ಈಗ y ಮೈನಸ್ x ಮಾಡ್ತೀನಿ. y ಮೈನಸ್ x ಮಾಡಿದಾಗ ಏನಾಗುತ್ತೆ, ಇಸ್ ಈಕ್ವಲ್ ಟು, ಈಗ ಇಲ್ಲಿ 1 ಮತ್ತೆ 2 ಯೂಸ್ ಮಾಡಿ. ಈಗ 1 ಮೈನಸ್ 2 ಏನಾಗುತ್ತೆ, ಮೈನಸ್ 1 ಅಲ್ವಾ? ಈಗ ಅದೇ ರಿವರ್ಸ್ ಮಾಡಿದ್ರೆ 2 ಮೈನಸ್ 1 ಮಾಡಿದ್ರೆ ಎಷ್ಟಾಗುತ್ತೆ, 1 ಆಗುತ್ತೆ. ಅಲ್ಲಿಗೆ ರಿವರ್ಸ್ ಮಾಡಿದ್ರೆ ಕಾನ್ಸ್ಟೆಂಟ್ ಸೈನ್ ಏನಾಗುತ್ತೆ, ಕಾನ್ಸ್ಟೆಂಟ್ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹಾಗಾದ್ರೆ ಕೆ ಇರೋದೇನಾಗುತ್ತೆ ಅಂದ್ರೆ ಮೈನಸ್ ಕೆ. ಕೆ ಇರೋದೇನಾಗುತ್ತೆ, ಮೈನಸ್ ಕೆ ಆಗುತ್ತೆ. ಸೊ ಯಾವಾಗ ಕೆ ಇರೋದು ಮೈನಸ್ ಕೆ ಆಯ್ತು, ಅದಕ್ಕೆ ಕೆ ಅಂದ್ರೆ ಇಂಟೀಜರ್ ಅಂತ ನೋಡಿ. ಈ ಕೆ ಇಂಟೀಜರ್ ಆದ್ಮೇಲೆ ಮೈನಸ್ ಕೆ ಏನಾಗುತ್ತೆ, ಇಂಟೀಜರ್ ಆಗುತ್ತೆ. ಈಗ 1 ಇಂಟೀಜರ್ ಆದ್ಮೇಲೆ ಮೈನಸ್ 1 ಏನಾಗಿರುತ್ತೆ, ಇಂಟೀಜರ್ ಆಗಿರುತ್ತೆ. ಅದಕ್ಕೆ ಮೈನಸ್ ಕೆ ಆಲ್ಸೋ ಬಿಲಾಂಗ್ಸ್ ಟು z. ಅಲ್ಲಿಗೆ ಯಾವಾಗ ಇದರಿಂದ ಇದನ್ನ ಮೈನಸ್ ಮಾಡಿದಾಗ ಇಂಟೀಜರ್ ಬಂತು, ಅಲ್ಲಿಗೆ ಆಗ ಯಾವಾಗ ಇದರಿಂದ ಇದನ್ನ ಮೈನಸ್ ಮಾಡಿದಾಗ ಇಂಟೀಜರ್ ಬಂತು, ಈ ಒಂದು ಆರ್ಡರ್ ಪೇರು ನಮ್ಮ ರಿಲೇಷನ್ ಆಗಿ ಇರಲೇಬೇಕು. ಅಲ್ಲಿಗೆ x, y ಬಿಲಾಂಗ್ಸ್ ಟು R ಅಂದ್ರೆ ದಟ್ ಇಂಪ್ಲೈಸ್ y, x ಆಲ್ಸೋ ಬಿಲಾಂಗ್ಸ್ ಟು ಏನಾಗುತ್ತೆ, R ಅಂತ ಆಗುತ್ತೆ. ಇಲ್ಲಿ ಫಾರ್ ಎನಿ ಅಥವಾ ಕಾಮ x, y belongs to this set Z. Therefore, R is ಏನಾಯ್ತು, ಸಿಮೆಟ್ರಿಕ್ ರಿಲೇಷನ್ ಆಯಿತು. R is ಏನಾಯ್ತು, ಸಿಮೆಟ್ರಿಕ್ ರಿಲೇಷನ್ ಆಯಿತು. ಸೊ ಗೊತ್ತಾಯ್ತು ಎಲ್ರಿಗೂ ಹೇಗೆ ಜನರಲ್ ಆಗಿ ಬರುತ್ತೆ. ಸೊ ಫಸ್ಟು x, y ಇದೆ ಅಂತ ಅನ್ಕೊಂಡೆ. ಹಾಗಾದ್ರೆ ಯಾವ್ದು ಇರಬೇಕು, y, x ಇರಬೇಕು. ಹಾಗೆ x, y ಇದೆ ಅಂದ್ಮೇಲೆ x ನಿಂದ y ನ ಮೈನಸ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಅದು ಇಂಟೀಜರ್ ಆಗಿರಬೇಕು. ಅಲ್ಲಿಗೆ ನಮ್ಗೆ y, x ಬೇಕು ಅಂದ್ರೆ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡಿದಾಗ ಸೈನ್ ಮಾತ್ರ ಚೇಂಜ್ ಆಗುತ್ತೆ, ಕಾನ್ಸ್ಟೆಂಟ್ ಹಾಗೆ ಉಳ್ಕೊಳ್ಳುತ್ತೆ. ಅಲ್ಲಿಗೆ ಇಟ್ ಈಸ್ ಆಲ್ಸೋ ಏನಾಗುತ್ತೆ, ಇಂಟೀಜರ್ ಆಗುತ್ತೆ. ಯಾವಾಗ ಇದು ಇಂಟೀಜರ್ ಆಯಿತು, y, x ಆಲ್ಸೋ ಬಿಲಾಂಗ್ಸ್ ಟು R ಆಗುತ್ತೆ. ಸೊ ದೇರ್ಫೋರ್ ಇಟ್ ಬಿಕಮ್ಸ್ ಏನಾಯಿತು, ಸಿಮೆಟ್ರಿಕ್ ಆಯಿತು. ಸೊ ಈ ಥರ ನಾವೇನು ಮಾಡ್ತೀವಿ, ರಿಲೇಷನ್ಸ್ನ ಬರೀತೀವಿ. ಗೊತ್ತಾಯ್ತಲ್ಲಪ್ಪ? ಈಗ ನೆಕ್ಸ್ಟ್ ಟ್ರಾನ್ಸಿಟಿವ್ ಬರೆಯೋಣ. ಟ್ರಾನ್ಸಿಟಿವ್